ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ಯಾಂಗಲ್ಸ್ಗಳನ್ನು ಹೇಗೆ ಅರೇಂಜ್ ಮಾಡ್ಕೊಳ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹೆಣ್ಮಕ್ಳಿಗೆ ಅಷ್ಟೇ, ಪ್ರತಿಯೊಂದು ಹಬ್ಬ ಆಗಲಿ ಅಥವಾ ಯಾವುದಾದ್ರೂ ಡ್ರೆಸ್ ತೊಗೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಬೇಕೇ ಬೇಕು. ಆದರೆ ಅದನ್ನು ಜೋಡಿಸ್ಕೊಂಡು ಇಟ್ಕೊಳ್ಳೋದು ತುಂಬಾ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಹಬ್ಬ ಆಗಲಿ ಅಥವಾ ಯಾವುದೇ ಒಂದು ಫಂಕ್ಷನ್ಸ್ಗೆ ಈ ರೀತಿ ಬ್ಯಾಂಗಲ್ಸ್ನ ಹಾಕ್ಕೊಳ್ತೀವಿ. ಹಾಗೆ ಜೊತೆಗೆ ಮಕ್ಕಳು ಇದ್ರಂತೂ ಹೆಣ್ಮಕ್ಳು ಅವ್ರದ್ದು ಕೂಡ ಒಂದಷ್ಟು ಬ್ಯಾಂಗಲ್ಸ್ಗಳಿರುತ್ತೆ. ನಮ್ಮ ಬ್ಯಾಂಗಲ್ಸ್ಗಳ ಜೊತೆ ಮಿಕ್ಸ್ ಆದರೆ ತುಂಬಾ ಹುಡುಕ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ತುಂಬ ಮೆಸ್ಸಿ ಅಂತ ಅನಿಸುತ್ತೆ. ಇದನ್ನು ನೀಟಾಗಿ ನಾವು ಯಾವ ರೀತಿ ಅರೇಂಜ್ ಮಾಡಿಕೊಂಡು ಇಟ್ಕೊಳ್ಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಾನು ಸಪ್ರೇಟ್ ಜೋಡಿಸ್ಕೊಳ್ಳೋಕ್ಕೂ ಮುಂಚೆ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಮೆಸ್ಸಿ ಆಗಿರೋವಂಥ ಎಲ್ಲ ಬ್ಯಾಂಗಲ್ಸ್ಗಳನ್ನು ಸಪ್ರೇಟ್ ಮಾಡಿಕೊಂಡು ಮ್ಯಾಚಿಂಗ್ ಬ್ಯಾಂಗಲ್ಸ್ಗಳ ಜೊತೆ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಆವಾಗ ನಾವು ಅರೇಂಜ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಹಾಗೆ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ನನ್ನ ಬ್ಯಾಂಗಲ್ಸು ಮತ್ತು ನನ್ನ ಮಗಳದ್ದು ಬ್ಯಾಂಗಲ್ಸ್ನು ಕೂಡ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಗ ನನಗೆ ಅರೇಂಜ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ. ಮಗಳು ಬ್ಯಾಂಗಲ್ಸು ತುಂಬಾ ಪುಟ್ಟಕ್ಕಿರೋದ್ರಿಂದ ತುಂಬಾ ಒಂದೊಂದೂ ತೆಗೆದಿಡೋದು ತುಂಬ ಹಿಂಸೆ ಅನಿಸ್ತಾಯಿತ್ತು. ಆದ್ದರಿಂದ ಈ ರೀತಿ ಬೆರಳಿಗೆ ಹಾಕ್ಕೊಂಡು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಆನಂತರ ಎಲ್ಲ ಸಿಕ್ಕ ಮೇಲೆ ಬ್ಯಾಂಗಲ್ಸ್ನ ಒಂದು ಕಡೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಯಾಕೆಂದರೆ ಒಂದೊಂದೇ ತೆಗೆದಿದ್ರು ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾವ್ಯಾವುದು ಅಂತ ಹೇಳಿಬಿಟ್ಟು, ಆದ್ದರಿಂದ ಒಂದೊಂದೇ ಬ್ಯಾಂಗಲ್ಸ್ನ ತೆಗೆದು ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ನನಗೆ ಅರೇಂಜ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ಸಪ್ರೇಟಾಗಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಕ್ಸ್ಗೆ ನಾನು ನೀಟಾಗಿ ಜೋಡಿಸ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಮೀಶೋದಲ್ಲಿ ನಾನು ಬಾಕ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಈ ಬಾಕ್ಸ್ದು ನಿಮಗೆ ಲಿಂಕ್ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ಬಾಕ್ಸ್ನ ಬಳಸ್ಕೊಂಡು ನಾನು ಯಾವ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಡ್ತೀನಿ ದಯವಿಟ್ಟು. ಹಾಗೆ ನಾನು ತೋರಿಸ್ತೀನಿ ಯಾವ ರೀತಿ ನಾನು ನೀಟಾಗಿ ಅರೇಂಜ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಬ್ಯಾಂಗಲ್ಸ್ನ ಜೊತೆಗೆ ಇಯರಿಂಗ್ಸ್ನು ಕೂಡ ಯಾವ ರೀತಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ, ಸಪ್ರೇಟಾಗಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ನೋಡಿ, ಈ ರೀತಿ ಬಾಕ್ಸ್ ಇರುತ್ತೆ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮಗೆ ಬ್ಯಾಂಗಲ್ಸ್ ಯಾವ್ಯಾವ ಬ್ಯಾಂಗಲ್ಸ್ ಯಾವ್ಯಾವ ಬಾಕ್ಸಲ್ಲಿದೆ ಅಂತ ನಾವು ತಿಳ್ಕೊಳ್ಬಹುದು. ಹಾಗೆ ಈಸಿಯಾಗಿ ನಾವು ಬ್ಯಾಂಗಲ್ಸ್ನ ತಗೊಂಡು ಇಡೋದಕ್ಕೆ ಈ ಸ್ಟಿಕ್ಕನ್ನ ಕೂಡ ಕೊಟ್ಟಿರ್ತಾರೆ. ನೋಡಿ, ಈ ರೀತಿ ಸ್ಟಿಕ್ ಕೊಟ್ಟಿರ್ತಾರೆ. ತುಂಬಾ ಸುಲಭವಾಗಿ ನಾವು ಬ್ಯಾಂಗಲ್ಸ್ನ ಅರೇಂಜ್ ಮಾಡ್ಕೊಳ್ಬೋದು. ನನ್ನ ಹತ್ರ ಈಗ ಆಲ್ರೆಡಿ ಈ ರೀತಿ 2 ಬಾಕ್ಸ್ ಇದೆ. ಆದರೂ ಕೂಡ ನಾನು ಮತ್ತೆ ಇನ್ನಷ್ಟು ಬ್ಯಾಂಗಲ್ಸ್ನ ತೊಗೊಂಡು ತುಂಬ ಮೆಸ್ಸಿ ಆಗಿತ್ತು. ಅದರಿಂದ ಮತ್ತೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ನೋಡಿ, ಈಗ ಇದಕ್ಕೆ ನಾನು ಸಪ್ರೇಟ್ ಮಾಡ್ಕೊಂಡಿದ್ನಲ್ವ ಆ ಬ್ಯಾಂಗಲ್ಸ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲದೇ ಬ್ಯಾಗ್ ರೀತಿ ಕೂಡ ಬ್ಯಾಂಗಲ್ಸ್ ಬಾಕ್ಸ್ ಸಿಗುತ್ತೆ. ಅದಕ್ಕಿಂತ ನನಗೆ ಇದೇ ಬೆಸ್ಟ್ ಅನಿಸ್ತು. ಅದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದ್ರೂ ಕೂಡ ಕೆಲವೊಂದು ಸರಿ ಯಾವ್ಯಾವ ಬ್ಯಾಂಗಲ್ ಯಾವ್ಯಾವ ಡಬ್ಬಿನಲ್ಲಿದೆ ಅಥವಾ ಯಾವ್ಯಾವ ಬಾಕ್ಸಲ್ಲಿದೆ ಅಂತ ಮತ್ತೆ ಹುಡುಕೋದು ಒಂದು ಕೆಲಸ ಆಗಿಬಿಡುತ್ತೆ. ಈ ರೀತಿ ಟ್ರಾನ್ಸ್ಪರೆಂಟ್ ಇದ್ದರೆ ನಮಗೆ ಹುಡುಕೋಕ್ಕೆ ಅಥವಾ ಮ್ಯಾಚಿಂಗಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಜೊತೆಗೆ ಈ ರೀತಿ ಬಾಕ್ಸಲ್ಲಿದ್ದರೆ ಎಲ್ಲಾದರೂ ರಶ್ಶಲ್ಲಿ ಇಟ್ಟಾಗ ಒಡೆದೋಗೋದಿಲ್ಲ. ಈಗ ಬಟ್ಟೆ ಬ್ಯಾಗ್ ಥರ ಬರುತ್ತಲ್ಲ, ಆ ರೀತಿದಾದರೆ ಇನ್ ಕೇಸ್ ಏನಾದರೂ ನಾವು ಇಡುವಾಗ ಅಪ್ಪಿತಪ್ಪಿ ತುಂಬ ರಶ್ ಇರುವಂಥ ಕಡೆಗೆ ಏನಾದರೂ ಇಟ್ಟರೆ ಗಾಜಿನ ಬಳೆಗಳಾದರೆ ಒಡೆದೋಗ್ಬಿಡುತ್ತೆ. ಅದರಿಂದ ನಾನು ಈ ರೀತಿ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೊದಲು ಈ ರೀತಿ ಗಾಜಿನ ಬಳೆಗಳನ್ನೆಲ್ಲ ಒಂದು ಕಡೆಗೆ ಜೋಡಿಸಿಟ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಸ್ಟಿಕ್ಕಿಗೆ ನಾನು ಈ ರೀತಿ ಗೋಲ್ಡನ್ ಕಲರ್ ಬ್ಯಾಂಗಲ್ಸ್ ಇರುತ್ತಲ್ಲ ಅದನ್ನು ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ.
ಆಗ ನಮಗೆ ಬ್ಯಾಂಗಲ್ಸ್ನ ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಈ ಒಂದು ಬಾಕ್ಸ್ ನಮಗೆ. ಅಲ್ಲಲ್ಲಿ ಬ್ಯಾಂಗಲ್ಸ್ನ ಹಾಕಿ ತೆಗೆದು ಮಾಡೋದಕ್ಕಿಂತ ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ನಮಗೂ ಕೂಡ ಮತ್ತೆ ಬ್ಯಾಂಗಲ್ಸ್ ತೊಗೊಳ್ಬೇಕು ಅಂದಾಗ ಅಯ್ಯೋ ಇಲ್ಲಿ ಇಷ್ಟೊಂದು ಈ ರೀತಿಯ ಗಲೀಜಾಗಿ ಇಟ್ಕೊಂಡಿದ್ದೀವಲ್ಲ ಅಂತ ಅನ್ಸಲ್ಲ. ನೋಡಿ, ನೀವೇ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಹೋದಾಗ ನಾವು ಬ್ಯಾಂಗಲ್ಸ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಲ್ಲ, ಅದೇ ರೀತಿ ಮನೆಯಲ್ಲೂ ಕೂಡ ನಾವು ತುಂಬಾ ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡು ಇಟ್ಕೊಳ್ಬಹುದು. ನಾನು ಇನ್ನೊಂದು ಬಾಕ್ಸ್ ತೋರಿಸ್ತಿದ್ದೀನಲ್ವ, ಅದರಲ್ಲಿ ಇವಾಗ ಒಂದೇ ಒಂದು ಸ್ಟಿಕ್ಕಿಗೆ ನಾನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ಎಕ್ಸ್ಟ್ರಾ ನಾವೇನಾದ್ರು ಬ್ಯಾಂಗಲ್ಸ್ ತೊಗೊಂಡ್ರೆ ಇದಕ್ಕೆ ಹಾಕ್ಕೊಂಡು ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಖಾಲಿ ಬಿಟ್ಕೊಂಡಿದ್ದೀನಿ. 2 ಬಾಕ್ಸ್ ಫಿಲ್ ಆಗಿದೆ. ಇನ್ನು ಎಕ್ಸ್ಟ್ರಾ ಏನಿದೆ ಅದು ಮತ್ತು ನನ್ನ ಪಾಪುದು ತುಂಬ ಮೆಸ್ಸಿ ಅಂತ ಅನ್ನಿಸ್ತಾ ಇತ್ತು. ಮಗಳದು ಮತ್ತು ನಂದು ಬ್ಯಾಂಗಲ್ಸ್ ಒಂದೇ ಕಡೆ ಒಂದೇ ಡಬ್ಬಿಲಿ ಇಟ್ಟಿರೋದ್ರಿಂದ ತುಂಬ ಒಂದೊಂದು ಸರಿ ಜಾಸ್ತಿ ಆಗಿತ್ತು ಇತ್ತೀಚೆಗೆ ಬ್ಯಾಂಗಲ್ಸ್ಗಳು. ತುಂಬ ಮೆಸ್ಸಿ ಅನ್ನಿಸ್ತಾ ಇತ್ತು. ಜೊತೆಗೆ ನನಗೆ ಬೇಕಂದಾಗ ಅಥವಾ ಮಗಳಿಗೆ ಬೇಕು ಅಂದಾಗ ಬ್ಯಾಂಗಲ್ಸ್ನ ಒಂದರಲ್ಲೇ ತೆಗಿಲಿಕ್ಕೆ ಹಿಂಸೆ ಆಗ್ತಾಯಿತ್ತು. ಈಗ ಅದಕ್ಕೆ ನಾನು ಒಂದು ಬಾಕ್ಸ್ ಪೂರ್ತಿ ಮಗಳಿಗೆ ಅಂತಲೇ ಇಡ್ತಾ ಇದ್ದೀನಿ ಇವಾಗ. ಅವಳಿಗೆ ಬೇಕು ಅಂತ ಹೇಳಿದಾಗ ಅವಳ ಬ್ಯಾಂಗಲ್ಸ್ನ ಈ ಡಬ್ಬದಲ್ಲಿ ನಾನು ಎತ್ಕೊಳ್ಬಹುದು. ಹಾಗೆ ಫ್ರೀ ಸ್ಪೇಸ್ ಇದೆ ಇನ್ನೂ ಕೂಡ. ಮತ್ತೇನಾದರೂ ಬ್ಯಾಂಗಲ್ಸ್ನ ತೊಗೊಂಡ್ರೆ ಇದಕ್ಕೆ ನಾನು ಆರಾಮವಾಗಿ ಇಟ್ಕೊಳ್ಬಹುದು. ನನಗೇನಾದರೂ ತೊಗೊಂಡ್ರೂ ಕೂಡ ಒಂದು ಬಾಕ್ಸ್ ಎಕ್ಸ್ಟ್ರಾ ಇನ್ನೂ 3 ಸ್ಟಿಕ್ಸು ಖಾಲಿ ಇದೆ, ಅದನ್ನು ಕೂಡ ಬಳಸ್ಕೊಳ್ಬಹುದು. ಅಥವಾ ನಾವೇನಾದರೂ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡ್ಕೊಳ್ಳುವಾಗ ಎಷ್ಟೊಂದು ಸರಿ ನಮಗೆ ಆ ಕಲರ್ ಮ್ಯಾಚಿಂಗ್ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತೆ ಅದೇ ಬ್ಯಾಂಗಲ್ಸ್ಗಳನ್ನು, ಅದೇ ಕಲರ್ ಬ್ಯಾಂಗಲ್ಸ್ಗಳನ್ನು ತಗೊಳ್ತಾ ಇರ್ತೀವಿ ಕೂಡ. ಈ ರೀತಿ ನಮಗೆ ನೋಡೋ ರೀತಿಯೇ ಇದ್ದರೆ ನಮ್ಮ ಹತ್ರ ಈ ಕಲರ್ ಇದೆ ಇಲ್ಲ ಅಂತ ಮತ್ತೆ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಈ ಬ್ಯಾಂಗಲ್ಸ್ ನನ್ನ ಮಗಳದು ಮೊದಲನೇ ಬ್ಯಾಂಗಲ್, ಕಪ್ಪು ಬಳೆ. ಅದೇ ರೀತಿ ನಂದು ಕೂಡ ಈ ರೀತಿ ಕಪ್ಪು ಬಳೆ ಇದೆ, ಅದನ್ನು ಕೂಡ ನಾನು ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ, ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇದೊಂದು ಬ್ಯಾಂಗಲ್ ಇದೆಯಲ್ಲ, ಇದು ನಾವು ಡಿಗ್ರಿನಲ್ಲಿ ನಮ್ಮ 10 ಮೆಂಬರ್ಸ್ ಫ್ರೆಂಡ್ಸ್ ಇದ್ವಿ. ತುಂಬ ಮೆಮೊರೇಬಲ್ ಇದೆ ಇದು. ಒಂಥರ ಎಲ್ಲರೂ ಒಂದೇ ರೀತಿ ಬ್ಯಾಂಗಲ್ಸ್ನ ತೊಗೊಂಡಿದ್ವಿ. ನನಗೆ ರಂಜು ಅಂತ ಹೇಳಿಬಿಟ್ಟು ಆ ಫ್ರೆಂಡ್ ನಮಗೆ ಎಲ್ಲರಿಗೂ 10 ಮೆಂಬರ್ಸ್ಗೂ ಗಿಫ್ಟ್ ಮಾಡಿದ್ದು. ಎಲ್ಲರೂ ಯಾವಾಗಲೂ ಆ ಬ್ಯಾಂಗಲ್ನ ಹಾಕ್ಕೊಂಡೇ ಇರ್ತಿದ್ವಿ. ಒಂಥರ ಮೆಮೊರೇಬಲ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗುತ್ತೆ. ಈ ರೀತಿ ಕಲರ್ಫುಲ್ಲಾಗಿ ತುಂಬ ನೀಟಾಗಿ ಬ್ಯಾಂಗಲ್ಸ್ನ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಒಂಥರ ಖುಷಿ. ಅದೇ ರೀತಿ ನಾನು ಇಯರಿಂಗ್ಸ್ನೂ ಕೂಡ ಇದೇ ರೀತಿ ಬಾಕ್ಸ್ನ ತಗೊಂಡು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ರು. ಬೇಕು ಅಂತ ಹೇಳಿದ್ರೆ ಲಿಂಕ್ನ ಕಳಿಸ್ತೀನಿ, ಕಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ಇಯರಿಂಗ್ ದೊಡ್ಡದಿದ್ದರೆ ಒಂದೊಂದೇ ಇಯರಿಂಗ್ನ ಸಪ್ರೇಟ್ ಇಟ್ಕೊಳ್ಬೋದು. ಈ ರೀತಿ ಸ್ಟಿಕ್ ಕೊಟ್ಟಿರ್ತಾರೆ ಸಪ್ರೇಟು ಕಂಪಾರ್ಟ್ಮೆಂಟ್ ಥರ, ಅದನ್ನು ಬೇಕಿದ್ರೆ ತೆಗೆದು ತುಂಬ ದೊಡ್ಡ ಇಯರಿಂಗ್ ಆದರೆ ನೀವು ಇಟ್ಕೊಳ್ಬಹುದು. ನೋಡಿ ಎಷ್ಟು ದೊಡ್ಡ ಜುಮ್ಕಗಳು ಕೂಡ ಇದಕ್ಕೆ ಇಡಿಸುತ್ತೆ. ಒಂದೇ ಕಂಪಾರ್ಟ್ಮೆಂಟ್ಗೆ ಇಡಿಸ್ಲಿಲ್ಲ ಅಂದರೂ ಒಂದೊಂದೇ ಕಂಪಾರ್ಟ್ಮೆಂಟ್ಗೆ ಈ ರೀತಿ ಸಪ್ರೇಟ್ ಇಟ್ಕೊಳ್ಬೋದು. ಅಥವಾ ನಾನು ಪಾರ್ಟೇಷನ್ ಮಾಡೋಕ್ಕೆ ಈ ಥರ ಸ್ಟಿಕ್ ತೋರಿಸಿದ್ನಲ್ಲ, ಇದನ್ನು ತೆಗೆದು ಬೇಕಿದ್ರೆ ನೀವು ಇಟ್ಕೊಳ್ಬಹುದು. ಇಯರಿಂಗ್ಗಳು ಅಷ್ಟೇ ಎಲ್ಲಂದರಲ್ಲಿ ಬಿದ್ದು ಚೆಲ್ಲಾಡ್ತಾ ಇರುತ್ತೆ. ಕೆಲವೊಂದು ಸರಿ ಹುಡುಕ್ದಾಗ ಸಿಗೋದಿಲ್ಲ, ಕೆಲವೊಂದು ಸರಿ ಮ್ಯಾಚಿಂಗ್ ಬೇಕು ಅಂತೇಳಿ ಸಿಗ್ತಿಲ್ಲ ಅಂತಲೇ ಯಾವುದೋ ಒಂದು ಹಾಕ್ಕೊಂಡು ಹೋಗ್ತೀವಿ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ನೀಟಾಗಿ ನಾವು ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಯಾವುದು ಬೇಕೋ ಅದನ್ನು ನಾವು ಬೇಗನೆ ಫೈಂಡ್ ಔಟ್ ಮಾಡ್ಕೊಂಡು ತಗೊಂಡು ಹಾಕ್ಕೊಳ್ಬೋದು ಕ್ವಿಕ್ಕಾಗಿ. ತುಂಬ ಹುಡುಕುವಂಥ ನೆಸೆಸಿಟಿ ಇರೋದಿಲ್ಲ. ಸಾಮಾನ್ಯವಾಗಿ ತುಂಬ ಎಲ್ಲಾದರೂ ಹೋಗಬೇಕು ಅಂದಾಗಲೇ ನಮಗೆ ಕಣ್ಣಿಗೆ ಯಾವುದೂ ಕಾಣಿಸೋದಿಲ್ಲ. ಈ ರೀತಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವ್ದು ಬೇಕು ನಮ್ಮ ಡ್ರೆಸ್ ಮ್ಯಾಚಿಂಗಿಗೆ ಅಥವಾ ಸ್ಯಾರಿ ಮ್ಯಾಚಿಂಗಿಗೆ ಇಯರಿಂಗ್ನ ಹಾಕ್ಕೊಂಡು ಬಳಸಬಹುದು. ಹಾಗೆ ಈ ಪುಟ್ಟ ಜುಮ್ಕಗಳಿದೆಯಲ್ಲ, ಇದು ನನ್ನ ಸ್ಟೂಡೆಂಟ್ಸ್ಗಳು ನನಗೆ ಗಿಫ್ಟ್ ಮಾಡಿದ್ದು. ಇದು ಕೂಡ ಮೆಮೊರೇಬಲ್ ಆಗಿರಲಿ ಅಂತ ನಾನು ಎಲ್ಲೂ ಹಾಕಿಲ್ಲ, ತುಂಬ ಸೇಫಾಗಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ವ ನಾನು ಬ್ಯಾಂಗಲ್ಸ್ನ ಮತ್ತು ಇಯರಿಂಗ್ಸ್ನ ಯಾವ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನೋಡಿದ್ರಲ್ವ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ನೀವು ಯಾವ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಹೆಲ್ಪ್ ಆಯಿತಾ ಈ ವಿಡಿಯೋ ಅಂತ ಕೂಡ ಕಮೆಂಟ್ ಮಾಡಿ. ಮತ್ತು ನಿಮಗೆ ಬೇರೆ ಏನಾದರೂ ಟಿಪ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ಖಂಡಿತ ನಾನು ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಥವಾ ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ
ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.